ಓಂ ಶಾಂತಿ. ಇಂದಿನ ಮುರಳಿ ದಿನಾಂಕ 21 ಜುಲೈ 2026. ಮುರಳಿ ಮಹಾವಾಕ್ಯಗಳು. मीठे बच्चे, अभी तक तुम सुनी सुनाई बातों पर चलते आए. अब बाबा तुम्हें डायरेक्ट सुनाकर आप समान नॉलेजफुल बनाते हैं. ಮಧುರ ಮಕ್ಕಳೇ, ಇಲ್ಲಿವರೆಗೆ ತಾವು ಅನೇಕ ಯಾರೋ ಹೇಳಿದ ಕೇಳಿದ ಅನೇಕ ಮಾತುಗಳನ್ನು ಕೇಳ್ತಾ ಬಂದಿದ್ದೀರಿ. ಈಗ ಬಾಬಾ ಹೇಳುವುದನ್ನು ಮಾತ್ರ ಕೇಳ್ರಿ. ಯಾವುದನ್ನು ಬಾಬಾ ಸ್ವಯಂ ಡೈರೆಕ್ಟ್ ಹೇಳ್ತಾ ಇದ್ದಾರೆ, ತಮ್ಮ ಸಮಾನ ಮಾಡಿಕೊಳ್ಳುವಂತಹ ನಾಲೆಜ್ ಕೊಡ್ತಾ ಇದ್ದಾರೆ ಅಂದಮೇಲೆ ಬಾಬಾ ಹೇಳುವುದನ್ನು ಮಾತ್ರ ಕೇಳ್ರಿ ಅಂತ. ಒಂದು ಅರ್ಥದಲ್ಲಿ ಯಾವಾಗ ಈ ಸೃಷ್ಟಿ ನಾಟಕದಲ್ಲಿ ಅನೇಕ ರೀತಿಯ ಅನೇಕರು ಋಷಿ ಮುನಿಯ ಪಾತ್ರದಲ್ಲಿ, ಸಾಧು ಸಂತರ ಪಾತ್ರದಲ್ಲಿ ಅಥವಾ ಅನೇಕ ಶಾಸ್ತ್ರಗಳ ರೂಪದೊಳಗೆ ನಮಗೆ ಅನೇಕ ರೀತಿಯ ನಾಲೆಜ್ ಪ್ರಾಪ್ತಾಗಿದೆ. ಆ ನಾಲೆಜ್ ಹೇಗಿತ್ತು ಅಂದರೆ ಸುನಿ ಸುನಾಯಿ ಬಾತಿ ಅಂತಾರೆ ಬಾಬಾ. ಯಾರು ಅವರು ಆ ಸತ್ಯವನ್ನು ಕಂಪ್ಲೀಟ್ ಪರಮಾತ್ಮನಾಗಿರದೆ ಪರಮಾತ್ಮನನ್ನು ಅರಿಯುವ ಲಕ್ಷ್ಯದಲ್ಲಿ ಅವರು ಈ ಸತ್ಯವನ್ನು ಹುಡುಕಿದ್ರು. ಅವರಿಗೆ ಯಾವ ರೀತಿ ಎಷ್ಟೊಂದು ಅನುಭವ ಆಗಿತ್ತು ಅದನ್ನು ಜನರ ಎದುರುಗಡೆ ಇಟ್ಟರು. ನಾವು ಅದನ್ನು ಅನುಭವ ಮಾಡದೆ ಅವ್ರು ಹೇಳಿದ ಮಾತುಗಳನ್ನು ಒಬ್ರಿಗೊಬ್ರು ಹೇಳ್ತಾ ಇದನ್ನೇ ಜಗತ್ತಿನಲ್ಲಿ ಹರಡಿಸಿ ನಾವು ಅದೇ ಮಾತಿನಲ್ಲಿ ವಿಶ್ವಾಸ ಇಟ್ಕೊಂಡು ಕೂತ್ಕೊಂಡಿದ್ವಿ. ಪರಮಾತ್ಮ ಸರ್ವವ್ಯಾಪಿ ಅಂತ ಅಂದ್ರೂ ಕೂಡ, ಪರಮಾತ್ಮ ಕಣಕಣದಲ್ಲಿದ್ದಾನಂದ್ರೂ ಕೂಡ ಎಲ್ಲದಕ್ಕೂ ಹಾಂ ಅಂತ ಹೇಳ್ತಾ ಬಂದ್ವಿ. ಆದರೆ ಈಗ ಶಿವ ಬಾಬಾ ಡೈರೆಕ್ಟ್ ಈ ಸೃಷ್ಟಿ ನಾಟಕದಲ್ಲಿ ಬಂದಿದ್ದಾರೆ. ಜ್ಞಾನ ಇಂಥದ್ದನ್ನು ಹೇಳ್ತಿದ್ದಾರೆ, ತಮ್ಮ ಸಮಾನ ನಾಲೆಜ್ಫುಲ್ ಮಾಡ್ಕೊಳ್ತಿದ್ದಾರೆ. ಇದರ ಇನ್ನೊಂದು ಅತ್ಯಂತ ಸೂಕ್ಷ್ಮ ರಹಸ್ಯ ಏನಿದೆ, ಸೂಕ್ಷ್ಮ ಅರ್ಥ ಏನಿದೆ ಅಂದರೆ ಸುನಿ ಸುನಾಯಿ ಬಾತೋಂ ಪರ್ ಚಲ್ತೆ ಆಯೆ. ಡ್ರಾಮಾ ಅನುಸಾರ ಏನು ಇಂಟ್ಯೂಷನ್ಸ್ ಬರ್ತಾವೆ ಮೈಂಡ್ ಒಳಗೆ, ಅದು ಮೂಲ ಮನಸ್ಸಿನಲ್ಲಿ ಬರ್ತದೆ. ಯಾವುದು ಅತಿ ಶುದ್ಧ ಇದೆ, ಆ ಮೂಲ ಮನಸ್ಸಿನ ಇಂಟ್ಯೂಷನ್ಸನ್ನು ಬಿಟ್ಟು ನಾವು ಅನೇಕರ ಮಾತು ಕೇಳ್ತಾ ಬಂದ್ವಿ. ಅನೇಕರಂದರೆ ಯಾರು? ಮನಸ್ಸಿನ ಅನೇಕ ರೀತಿಯ ಅನುಭವಗಳು, ಮಾಯೆ ಅನುಭವಗಳು. ಅಂದರೆ ಇದೇ ಮನಸ್ಸಿನಲ್ಲಿ ಮಾಯಾ ಅನೇಕ ರೀತಿಯ ವಿಚಾರಗಳನ್ನು ಉತ್ಪನ್ನ ಮಾಡಿಸ್ತು. ಆ ವಿಚಾರಗಳನ್ನು ನಾನು ನನ್ನ ವಿಚಾರ ಅಂದ್ಕೊಂಡೆ. ಯಾಕಂದರೆ ಮನಸ್ಸನ್ನೇ ನಂದು ಅಂದ್ಕೊಂಡ್ಮೇಲೆ ವಿಚಾರನೂ ನಂದು ಅಂದ್ಕೊಂಡೆ. ಆ ವಿಚಾರಗಳನ್ನು ನನ್ನ ವಿಚಾರ ಅಂದ್ಕೊಂಡು ಅದಕ್ಕಾಗಿ ನಾನು ಸಮರ್ಪಿತ ಆಗಿಬಿಟ್ಟೆ. ಅರ್ಥಾತ್ ಇದೇ ಸತ್ಯ ಅಂದ್ಕೊಂಡು ನಡಿಲಿಕ್ಕೆ ಶುರು ಮಾಡಿದ್ವಿ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಈಗ ಸುನಿ ಸುನಾಯಿ ಬಾತೆ ಅಂದರೆ ಆ ಮಾಯಾ ರಾವಣನ ಮೂಲಕ, ಮನಸ್ಸಿನ ಮೂಲಕ ನಮಗೆ ಸಿಕ್ಕಿರುವಂಥ ಅದೇ ಒಂದು ಶಿಕ್ಷಣ, ಭ್ರಮೆ, ಅನೇಕ ರೀತಿಯ ಕಲ್ಪನೆ, ಅನೇಕ ರೀತಿಯ ಸಂಶಯಗಳು, ಇವುಗಳನ್ನು ನಾವು ಕೇಳ್ತಾ ಬಂದಿದ್ದೀವಿ. ಮತ್ತು ಭಯದಿಂದ ತುಂಬಿದ ಭಕ್ತಿಯ ಮಾತುಗಳನ್ನು ಕೇಳ್ತಾ ಬಂದಿದ್ವಿ. ಈಗ ಬಾಬಾ ಹೇಳ್ತಾರ, ಡೈರೆಕ್ಟ್ ನಿಮ್ಮ ಬುದ್ಧಿಯಲ್ಲಿ, ಕಾನ್ಷಿಯಸ್ಸಲ್ಲಿ ಸ್ವಯಂ ಸುಪ್ರೀಂ ಕಾನ್ಷಿಯಸ್ ಎಂಟರ್ ಆಗಿದ್ದಾರೆ ಜ್ಞಾನದ ಮೂಲಕ. ಅಂದರೆ ಬುದ್ಧಿಯಲ್ಲಿ ಜ್ಞಾನ ತುಂಬಿಕೊಳ್ಳೋದು ಅಂದರೆ ಬುದ್ಧಿಯಲ್ಲಿ ಪರಮಾತ್ಮನ ಆಗಮನ ಮಾಡ್ಕೊಳ್ಳೋದು. ಅದಕ್ಕೆ ಡೈರೆಕ್ಟ್ ಭಗವಂತನೇ ಸತ್ಯ ಜ್ಞಾನವನ್ನು ಹೇಳಿ ನಮಗೂ ಕೂಡ ತಮ್ಮ ಸಮಾನ, ನಮಗೂ ಅಂದರೆ ರೋಲನ್ನಲ್ಲ, ರೋಲ್ ಎಂಡಾಗಿ ಹೋಗ್ತದ. ನಾನು ಆತ್ಮನ ಒಂದು ಮನಸ್ಸೇನಿದೆ ಅದು ಪುನಃ ಪರಮಾತ್ಮನ ಸಮಾನ ಆಗ್ತದೆ. ಪ್ರಶ್ನೆ, अच्छे पुरुषार्थी बच्चों की निशानी तथा उनकी अवस्था का गायन क्या है? ಒಳ್ಳೆ ಪುರುಷಾರ್ಥಿ ಮಕ್ಕಳ ನಿಶಾನಿ ಅಥವಾ ಅವಸ್ಥೆಯ ಗಾಯನ ಏನಾಗಿದೆ? ಬಾಬಾ ಹೇಳ್ತಾರೆ, ಒಳ್ಳೆಯ ಪುರುಷಾರ್ಥಿ ಮಕ್ಕಳ ಒಂದು ಫಾದರನ್ನು, ತಂದೆ ತಾಯಿಯನ್ನು ಭಾಳ ಫಾಲೋ ಮಾಡ್ತಾರೆ. ಅಪ್ನಿ ಜೀವನ್ ಪರ್ ತರಸ್ ಕಾಹೆಂಗೆ, ತಮ್ಮ ಜೀವನದ ಮೇಲೆ ಭಾಳಷ್ಟು ದಯೆ ಪಡ್ತಾರೆ. ಯಾಕಂದರೆ ಇಲ್ಲಿವರೆಗೆ ಸ್ಥೂಲ ರೂಪದಲ್ಲಿ ದಯಾ ಮಾಡೋದು ಅಂದರೆ ನಾವು ತಿಳ್ಕೊಂಡಿದ್ದೀವಿ, ನನ್ನ ಬಿಟ್ಟು ಅನ್ಯ ವ್ಯಕ್ತಿಯನ್ನು, ಪ್ರಾಣಿಯ ಮೇಲೆ, ಮನುಷ್ಯರ ಮೇಲೆ ಏನು ನಾವು ಕರುಣಾಭಾವ ತೋರಿಸ್ತೀವಿ, ಅದಕ್ಕೆ ದಯಾ, ಹೆಲ್ಪ್ ಮಾಡ್ತೀವಿ ಅಥವಾ ಅವ್ರ ಬಗ್ಗೆ ನಾವು ವಿಚಾರ ಮಾಡ್ತೀವಿ ಅಂದ್ರೆ ಅದು ದಯಾ ಅಂತ. ಆದರೆ ನಾನು ವ್ಯಕ್ತಿ ಅಲ್ಲ, ನಾನು ಆತ್ಮ. ಆತ್ಮ ಆಗಿ ಮನಸ್ಸಿನ ಮೂಲಕ
ನಾನು ನನಗೆ ಸಿಕ್ಕ ರೋಲ್ನ ಮೇಲೆ ದಯ ಪಡಬೇಕಾಗಿದೆ. ರೋಲ್ನ ಮನಸ್ಸು ಅತ್ಯಂತ ಬಂಧಿತಿದೆ. ಈ ಬಂಧಿತಾಗಿರುವ ಮನಸ್ಸಿನ ಮೇಲೆ ದಯಾ ಮಾಡ್ರಿ ಅಂತಾರೆ ಬಾಬಾ. ಪೂರಾ ಅಟೆನ್ಷನ್ ರಖೆಂಗೆ. ಬಾಬಾ ಹೇಳ್ತಾರೆ ತಮ್ಮ ಜೀವನದ ಮೇಲೆ ದಯೆ ಪಡ್ತಾರೆ, ಪೂರಾ ಗಮನ ಇಡ್ತಾರೆ. ಥೋಡಾ ಭಿ ಸಮಯ ನಿಕಾಲ್ ಬಾಬಾ ಕಿ ಯಾದ್ ಮೇ ಜರೂರ್ ಬೇಠೆಂಗೆ. ಎಂಥ ಕೆಲಸ ಇದ್ರೂ ಕೂಡ ಸ್ವಲ್ಪ ಸಮಯವನ್ನು ತೆಗೆದು ಬಾಬಾ ನೆನಪಿನಲ್ಲಿ ಕೂಡ್ತಾರೆ. ಉನ್ಕಿ ಅವಸ್ಥಾ ಕಾ ಗಾಯನ್ ಅಚಲ್ ಅಡೋಲ್ ಸ್ಥಿರ್ ಉನ್ಹೇ ಹಿ ಮಹಾವೀರ್ ಕಹಾ ಜಾತಾ ಹೈ. ಅವರ ಅವಸ್ಥೆಯ ಗಾಯನ ಎನ್ನುವುದಂದರೆ ಅಚಲ್, ಚಲಿಸುವುದು ಶರೀರ, ಚಲಿಸುವುದು ಮನಸ್ಸು, ಚಲಿಸುವುದು ಈ ಜಗತ್ತಿನ ಪ್ರತಿಯೊಂದು ವಸ್ತು, ಸಮಯ. ಆದರೆ ಆತ್ಮ ಸಮಯಾತೀತ್, ಸಂಕಲ್ಪದಿಂದ ಅತೀತ, ಕಾಲಾತೀತ್, ಈ ಘಟನೆಗಳಿಂದ ಪರೆ ಇದೆ. ಅಂದಮೇಲೆ ಆತ್ಮ ಅಚಲಿದೆ, ಅಡೋಲ್ ಇದೆ, ಅಲುಗಾಡದಂತಹ ಸದಾ ಸ್ಥಿರವಾಗಿದೆ. ಯಾವ ಮಕ್ಕಳು ಈ ಸತ್ಯವನ್ನು ಅರಿತಿರ್ತಾರೆ, ಮಮ್ಮ ಬಾಬನ್ನ ಪೂರಾ ಫಾಲೋ ಮಾಡ್ತಾರೆ, ಶಿವತಂದೆಯ ಪೂರ ಶ್ರೀಮತ್ ಫಾಲೋ ಮಾಡ್ತಾರೆ, ಅವ್ರ ಸ್ಥಿತಿ ಅವಶ್ಯ ಅಚಲ, ಅಡೋಲ, ಸ್ಥಿರ ಆಗಿರ್ತದೆ. ಅವರಿಗೇ ಮಹಾವೀರರು ಅಂತ ಹೇಳಲಾಗ್ತದೆ. ಧಾರಣೆಗಾಗಿ ಮುಖ್ಯ ಸಾರ್ ಮೊದಲೇದು, ರೂಹಾನಿ ಪಡಾಯಿ ಪಡ್ಕರ್ ಸಚ್ಚಿ ಕಮಾಯಿ ಕರಾನಿ ಹೇ. ಈ ಆತ್ಮದ ವಿದ್ಯೆಯನ್ನು ಓದಿ ಸತ್ಯ ಗಳಿಕೆ ಮಾಡಿಕೊಡ್ರಿ, ಬೇರೆಯವರಿಗೂ ಮಾಡಿಸ್ರಿ. ಘರ್ ಚಲಾನೆ ಕಾ ಮೆಸೇಜ್ ಸಬ್ಕೋ ದೇನಾ ಹೈ. ಅಬ್ ಕೋಯಿ ಭಿ ವಿಕರ್ಮ್ ನಹಿ ಕರ್ನಾ. ಮನೆಗೆ ಮರಳಿ ಹೋಗುವಂತಹ ಸಂದೇಶವನ್ನು ಎಲ್ಲರಿಗೂ ಕೊಡಬೇಕಾಗಿದೆ. ಯಾಕಂದರೆ ಮನೆಯ ದಾರಿ ಗೊತ್ತಿಲ್ಲದಕ್ಕೇ ಅನೇಕ ಆತ್ಮರು ಅನೇಕ ಕಡೆಗೆ ಅಲ್ದಾಡ್ತಾ ಇದ್ದಾರೆ. ಅಂದಮೇಲೆ ಬಾಬಾ ಹೇಳ್ತಾರೆ ಮನೆಯ ದಾರಿ ಎಲ್ಲರಿಗೂ ಹೇಳ್ರಿ. ಅಂದರೆ ಯಾವ ಮನೆಯ ದಾರಿ? ಯಾವ ಮನಸ್ಸು ದುಃಖದಲ್ಲಿ ಮುಳುಗಿ ಹೋಗಿಬಿಟ್ಟಿದೆ, ಆ ದುಃಖದಲ್ಲಿ ಮುಳುಗಿದ ಮನಸ್ಸಿಗೆ ಶಾಂತಿಯ ಮನೆ, ಶಾಂತಿಯ ಮೂಲ ಸ್ಥಿತಿ, ಆತ್ಮನಲ್ಲಿ ಒಂದಾಗುವಂಥದ್ದೇನಿದೆಯಲ್ಲ ಮನೆ, ಆ ಮನೆಗೆ ಹೋಗುವ ಮೆಸೇಜ್ ಕೊಡ್ತಾ ಇರಬೇಕು. ಈಗ ಯಾವುದೇ ವಿಕರ್ಮಗಳನ್ನು ಮಾಡಬೇಡ್ರಿ. ಸೆಕೆಂಡ್ ಪಾಯಿಂಟ್, ಸವೇರೆ ಉಠ್ಕರ್ प्यार से बाबा को याद करना, छोटी मोटी बातों में छुई मुई नहीं बनना, ಅವಸ್ಥಾ ಕೋ ಅಚಲ್ ಅಡೋಲ್ ಬನಾನಾ ಹೇ. ಬಾಬಾ ಹೇಳ್ತಾರೆ ಬೆಳಗ್ಗೆ ಬೇಗನೆ ಎದ್ದು ಪ್ರೀತಿಯಿಂದ ತಂದೆಯನ್ನು ನೆನಪು ಮಾಡಿರಿ. ಬೆಳಿಗ್ಗೆ ಬೇಗನೆ ಎದ್ದು ಅಂದರೆ ಒಂದು ಅರ್ಥ ಆಗಿದೆ, ಈ ಸ್ಥೂಲವಾದಂತಹ ದಿನ ರಾತ್ರಿಯ ಸಮಯದಲ್ಲಿ ಬೆಳಗಿನ ಜಾವ ಬೇಗನೆ ಎದ್ದು ಬಾಬಾ ನೆನಪು ಮಾಡಿರಿ. ಯಾಕಂದರೆ ಅತ್ಯಂತ ಜರೂರಿ ಇದೆ. ಆ ಸಮಯದಲ್ಲಿ ಪಾತ್ರದೊಳಗೆ ಯಾವುದೇ ಅತಿ ಹಲ್ಚಲಿರೋದಿಲ್ಲ, ಪಾತ್ರದಲ್ಲಿ ಯಾವುದೇ ಸೆಳೆತಿರೋದಿಲ್ಲ. ಪಾತ್ರ ಈಗಾಗಲೇ ರೋಲ್ ಚೆನ್ನಾಗಿ ರೆಸ್ಟ್ ಮಾಡಿರೋದ್ರಿಂದ ಆ ಸಮಯ ಉತ್ತಮವಾದದ್ದು. ಆದರೂ ಇದು ಸ್ಥೂಲ ಪುರುಷಾರ್ಥ. ಇನ್ನು ಅತ್ಯಂತ ಪುರುಷಾರ್ಥದಲ್ಲಿ ಸೂಕ್ಷ್ಮ ಪುರುಷಾರ್ಥ ಯಾವುದು ಅಂತಂದರೆ ಬಾಬಾ ಹೇಳ್ತಾರೆ ಅಮೃತ ವೇಳ ಅಂತಂದರೆ ಇದು ಸಂಗಮ ಯುಗ. ಈ ಸಂಗಮ ಯುಗದಲ್ಲಿ ಏಳುವುದು ಅಂದರೆ ಸದಾ ಜಾಗೃತಿ ಇರ್ರಿ. ಮಲಗುವುದು ಅಂತಂದ್ರೆ ದೇಹ ಭಾನದಲ್ಲಿ ಬರೋದು. ಅದಕ್ಕೆ ಸದಾ ಆತ್ಮಸ್ಥಿತಿಯಲ್ಲಿ ಇದ್ದುಕೊಂಡು ತಂದೆ ನೆನಪನ್ನು ಮಾಡಿರಿ. ಸಣ್ಣ ಪುಟ್ಟ ಮಾತುಗಳಲ್ಲಿ ಚುಯಿಮುಯಿ ಆಗಬೇಡ್ರಿ. ಯಾಕಂದರೆ ಮಾಯಾ ಗೊತ್ತಿದೆ, ಇವರು ದೊಡ್ಡ ದೊಡ್ಡ ಮಾತಿಗೆ ಹೆದರುವುದಿಲ್ಲ. ಯಾಕಂದರೆ ಇವ್ರ ಹತ್ರ ಶಿವಬಾಬಾ ಅದಾರ, ಇವ್ರ ಹತ್ರ ದೊಡ್ಡ ಸಂಘಟನೆ ಇದೆ, ಇದು ಗೊತ್ತಿದೆ. ಅದಕ್ಕೆ ಭಾಳ ಚಿಕ್ಕ ಮಾತುಗಳನ್ನು ಅಂದರೆ ನಾವು ಅಷ್ಟು ಚಿಕ್ಕ ಮಾತನ್ನು ಯಾರ ಮುಂದಾದರೂ ಹೇಳಿಕ್ಕೆ ಹೋದ್ರೆ ಇದೇನು ದೊಡ್ಡ ಮಾತು ಅಂತಾರೆ. ಆದರೆ ಅದೇ ಚಿಕ್ಕ ಮಾತು ಮನಸ್ಸಿಗೆ ಭಾಳ ಕೆಟ್ಟ ಅನ್ನಿಸ್ತದೆ, ಸ್ಥಿತಿ ಕೆಡ್ತದೆ. ಅದಕ್ಕೆ ಚಿಕ್ಕ ಪುಟ್ಟ ಮಾತಿನಲ್ಲಿ ನಿಮ್ಮ ಸ್ಥಿತಿಯನ್ನು ಕೆಡಿಸ್ಕೋಬೇಡ್ರಿ. ಅವಸ್ಥಾ ಅಚಲ್ ಅಡೋಲ್ ಮಾಡಿಕೊಡ್ರಿ. वरदान, नॉलेज की लाइट माइट द्वारा अपने लक को जगाने वाले सदा सफलता मूर्त भव. ನಾಲೇಜ್ನ ಪ್ರಕಾಶದ ಮೂಲಕ ಸದಾ ತಮ್ಮ ಲಕ್ಕನ್ನು, ಅದೃಷ್ಟವನ್ನು ಜಾಗೃತ ಮಾಡಿಕೊಳ್ಳುವಂತಹ, ಬೆಳಗಿಸಿಕೊಳ್ಳುವಂತಹ ಸದಾ ಸಫಲತಾ ಮೂರ್ತ ಆಗ್ರಿ. जो बच्चे नॉलेज की लाइट माइट से आदि मध्य अंत को जानकर पुरुषार्थ करते हैं, ಯಾವ ಮಕ್ಕಳು ಜ್ಞಾನದ ಲೈಟ್ ಹಾಗೂ ಮೈಟಿಂದ ಆದಿ ಮಧ್ಯ ಅಂತ್ಯವನ್ನು ತಿಳಿದುಕೊಂಡು ಪುರುಷಾರ್ಥ ಮಾಡ್ತಾರೆ, ಉನ್ಹೇ ಸಫಲತಾ ಅವಶ್ಯ ಪ್ರಾಪ್ತ ಹೋತಿ ಹೇ. ಸಫಲತಾ ಪ್ರಾಪ್ತ ಹೋನಾ ಭಿ ಲಕ್ ಕಿ ನಿಶಾನಿ ಹೇ. ಸಫಲತೆ ಪ್ರಾಪ್ತಿಯಾಗುವುದು ಕೂಡ ಲಕ್, ಅದೃಷ್ಟದ ನಿಶಾನಿಯಾಗಿದೆ. ಅಂದರೆ ಯಾರು ನಿಜವಾಗಿಯೂ ನಾಲೇಜ್ನ ಪ್ರಕಾಶದಿಂದ, ಅಂದರೆ ಅರಿವಿನಿಂದ, ನಾಲೇಜ್ನ ಶಕ್ತಿಯಿಂದ
ಆದಿ ಮಧ್ಯ ಅಂತ್ಯ ತಿಳ್ಕೊಂಡು ಪುರುಷಾರ್ಥ ಮಾಡ್ತಾರೆ, ಅವ್ರಿಗೆ ಸಫಲತೆ ಪ್ರಾಪ್ತ ಆಗ್ತದೆ. ಸಫಲತೆ ಅಂದರೆ ಸ್ಥೂಲ ಸಫಲತೆ, ಡ್ರಾಮಾದೊಳಗೆ ಸಫಲತೆ ಅಂತಂದರೆ ಚೆನ್ನಾಗಿ ಓದೋದು, ಚೆನ್ನಾಗಿ ಅರ್ಥ ಆಗೋದು, ಒಳ್ಳೆಯ ಒಂದು ಜಾಬ್ ಮಾಡೋದಾಗಲಿ, ಅಥವಾ ಒಳ್ಳೆಯ ಎಲ್ಲ ಸಂಬಂಧಗಳು ಸಿಗೋದು, ಸಾಕಷ್ಟು ದುಡ್ಡು, ಗಾಡಿ, ಎಲ್ಲ ರೀತಿಯ ಅನುಕೂಲತೆ ಹೊಂದೋದೇನಿದೆಯಲ್ಲ, ಇದು ಲೌಕಿಕ ಜೀವನದ ಸಫಲತೆ. ಆದರೆ ಬಾಬಾ, ನಿರಾಕಾರ ಬಾಬಾ ಹೇಳುವ ಸಫಲತೆ ಅತ್ಯಂತ ಸೂಕ್ಷ್ಮ ಆಗಿದೆ. ಬಾಬಾ ಹೇಳುವ ಸೂಕ್ಷ್ಮತೆಯಾಗಿದೆ ಕಿ ಆತ್ಮದ ಸ್ಥಿತಿಯಲ್ಲಿ ಸ್ಥಿತಿ ಇರೋದೇ ಸಫಲತೆ. ರೋಲ್ನಲ್ಲಿ ಭಲೆ ನಾವು ಹಿಡಿದಂಥ ಕಾರ್ಯದಲ್ಲಿ ಬೇಕಾದಷ್ಟು ನುಕ್ಸಾನಾಗಿರಲಿ, ಆದರೆ ನನ್ನ ಸ್ಥಿತಿ ಅಲಗಾಡೋದಿಲ್ಲಂದ್ರೆ, ನನ್ನ ಸ್ಥಿತಿಯಲ್ಲಿ ಸ್ಥಿರತೆ ಇದೆ ಅಂತಂದ್ರೆ, ನನ್ನ ಮನಸ್ಸು ಅಚಲ ಆಗಿದೆ ಅಂತಂದ್ರೆ, ಇದಕ್ಕಿಂತ ದೊಡ್ಡ ಸಫಲತೆ ಮತ್ತೊಂದಿಲ್ಲ. ಅದಕ್ಕೆ ಈ ಸಫಲತೆ ಯಾವಾಗ ಪ್ರಾಪ್ತ ಆಗ್ತದೆ? ಆದಿ ಮಧ್ಯ ಅಂತ್ಯವನ್ನು ತಿಳ್ಕೊಂಡು ನೀವು ಪುರುಷಾರ್ಥ ಮಾಡಿದ್ರ ಸಫಲತೆ ಪ್ರಾಪ್ತ ಆಗೋದು ಕೂಡ ಒಂದು ಲಕ್ ಅಂತಾರೆ ಬಾಬಾ. ಸಫಲ ಆಗ್ಯದಂದ್ರೆ ಅದು ಭಾರಿ ಲಕ್ಕಿ ಇದೆ ರೀ. ಎದ್ರ ಸಫಲತೆ? ಸ್ಥಿತಿ ಊಂಚ, ನಮ್ಮ ಸ್ಥಿತಿ ಶ್ರೇಷ್ಠ ಮಟ್ಟಕ್ಕೆ ಹೋಗ್ತದಂದ್ರೆ ಅದು ಭಾಳ ದೊಡ್ಡ ಸಫಲತೆ. ನಾಲೆಜ್ಫುಲ್ ಬನ್ನ ಹಿ ಲಕ್ ಕೋ ಜಗಾನೆ ಕ ಸಾಧನ ಹೇ. ನಾಲೆಜ್ಫುಲ್ ಆಗೋದೇ ಲಕ್ಕನ್ನು, ಅದೃಷ್ಟವನ್ನು ಬೆಳಗಿಸುವ ಸಾಧನ ಆಗಿದೆ. नॉलेज सिर्फ रचयिता और रचना की नहीं, लेकिन नॉलेजफुल अर्थात हर संकल्प, हर शब्द और हर कर्म में ज्ञान स्वरूप हो, तब सफलता मूर्त बनेंगे. ಬಾಬಾ ಹೇಳ್ತಾರೆ, ಜ್ಞಾನ ಕೇವಲ ರಚಯಿತ ನಿರಾಕಾರ ಭಾವಂದು, ರಚನೆ ಆತ್ಮ ಮತ್ತು ನಾಟಕದ್ದು ಇಷ್ಟೇ ಇದ್ರೆ ನಡೆಯೋದಿಲ್ಲ. ನಾಲೆಜ್ಫುಲ್ ಅಂದ್ರೇನು? ಪ್ರತಿ ಸಂಕಲ್ಪ, ಪ್ರತಿ ಶಬ್ದ, ಪ್ರತಿ ಕರ್ಮದಲ್ಲೂ ಜ್ಞಾನ ಸ್ವರೂಪ ಆಗಬೇಕು. ಅವಾಗ ನೀವು ಸಫಲತಾ ಮೂರ್ತ ಅಂತ ಹೇಳಲಾಗ್ತದೆ. ಅಂದರೆ ಬರೀ ನಾಲೆಜ್ ತಿಳ್ಕೊಂಡಿದ್ರಷ್ಟೇ ಅಲ್ಲ, ಅದರ ಸ್ವರೂಪ ಆಗಿರಬೇಕು. ಒಂದು ವೇಳೆ ಪುರುಷಾರ್ಥ ಸರಿ ಇಲ್ಲದೆ ಇದ್ರೂ ಕೂಡ ಸಫಲತೆ, ಪುರುಷಾರ್ಥ ಸರಿ ಇದ್ದು ಕೂಡ ಸಫಲತೆ ಸಿಗೋದಿಲ್ಲ ಅಂತಂದ್ರೆ ತಿಳ್ಕೊಡ್ರಿ, ಇದು ಅಸಫಲತೆ ಅಲ್ಲ, ಇದು ಪರಿಪಕ್ವತೆಯ ಸಾಧನ. ಅಂದರೆ ಯಾವುದೋ ಸ್ಥಿತಿ ಪದೇ ಪದೇ ತಯಾರಾಗ್ತಾ ಇಲ್ಲ, ಪುರುಷಾರ್ಥ ಮಾಡಿಯೂ ಕೂಡ ನನ್ನ ಸ್ಥಿತಿ ಸ್ಥಿರ ಆಗ್ತಾ ಇಲ್ಲ, ಮನಸ್ಸು ಅಚಲ ಆಗ್ತಾ ಇಲ್ಲ ಅಂತಂದರೆ ಜರೂರ ಹಿಂಗೆ ತಿಳ್ಕೊಬೇಡ್ರಿ, ಯಾಕೋ ಸಫಲತೆನೇ ಸಿಗವಲ್ದು ಸರಿ ಪುರುಷಾರ್ಥ ಮಾಡಿದ್ರು ಅಂತ ತಿಳ್ಕೊಡ್ರಿ. ಇನ್ನೂ ನನ್ನನ್ನು ಪರಿಪಕ್ವ ಮಾಡೋದಕ್ಕಾಗಿ ಇವೆಲ್ಲ ಪರೀಕ್ಷೆಗಳು ಅದಾವಂತ ಹೇಳಿ. ಸ್ಲೋಗನ್, ನ್ಯಾರೇ ಬನ್ಕರ್ ಕರ್ಮೇಂದ್ರಿಯೋ ಸೆ ಕರ್ಮ ಕರಾವು तो कर्मातीत ಸ್ಥಿತಿ का ಅನುಭವ ಸಹಜ ಕರ್ ಸಕೆಂಗೆ. ನ್ಯಾರ ಆಗಿ ಕರ್ಮೇಂದ್ರಿಯಗಳಿಂದ ಕರ್ಮ ಮಾಡಿದಾಗ ಕರ್ಮಾತೀತ ಸ್ಥಿತಿಯ ಅನುಭವ ಸಹಜವಾಗಿ ಮಾಡ್ತೀರಿ. ಅವ್ಯಕ್ತಿಶಾರೆ ಜ್ವಾಲಾ ಸ್ವರೂಪ್ ಸ್ಥಿತಿಯಲ್ಲಿ ಸ್ಥಿತರಾಗಿ ಶಕ್ತಿಶಾಲಿ ನೆನಪಿನ ಅನುಭವ ಮಾಡಿರಿ. जब योग में बैठते हो तो समाने की शक्ति सेकेंड में ಯೂಸ್ करो. ಸಮಾವೇಶ ಏನೇನು ಸಮಾವೇಶ? ಯಾವ ಸಂಕಲ್ಪ, ವಿಕಲ್ಪ, ಅನೇಕ ಭಾವನೆ, ಹಿಂದಿನ ಅನೇಕ ನೆನಪುಗಳು, ಇವೆಲ್ಲವುಗಳನ್ನ ಒಳಗೆ ಸಮಾವೇಶ ಮಾಡಿಕೊಡ್ರಿ ಅಂತಾರೆ ಬಾಬಾ. ಎಲ್ಲಿ? ಮನಸ್ಸಿನ ಆಳದೊಳಗೆ ಸಮಾವೇಶ ಮಾಡ್ಕೊಂಡು ಇದನ್ನು ಹೋಗಿ ತಂದೆಗೆ ಅರ್ಪಣೆ ಮಾಡೋದೇ ಸಮಾವೇಶ. ಸೇವಾಕ್ಕೆ ಸಂಕಲ್ಪ ಭೀ ಸಮಾಜಾಯ್, ನಾ ಈ ಸೇವಾ ಮಾಡಬೇಕು, ಆ ಸೇವಾ ಮಾಡಬೇಕು, ಅದೂ ಸಮಾವೇಶ ಮಾಡಿರಿ. इतनी शक्ति हो जो स्टॉप कहा स्टॉप हो जाए, फुल ब्रेक लगे डीली ब्रेक नहीं. ಸ್ಟಾಪ್ ಅಂದರೆ ಸ್ಟಾಪ್ ಆಗಬೇಕು. ಸ್ಟಾಪ್ ಅಂದಮೇಲೆ ಫುಲ್ ಬ್ರೇಕ್ ಹಾಕಬೇಕು, ಲೂಸ್ ಬ್ರೇಕ್ ಅಲ್ಲ. अगर 1 सेकंड के बजाय ज़्यादा समय लग जाता है तो समाने की शक्ति कमज़ोर कहेंगे. 1 ಸೆಕೆಂಡಿನ ಬದಲಾಗಿ ಹೆಚ್ಚು ಸಮಯ ಏಕಾಗ್ರ ಮಾಡಲಿಕ್ಕೆ, ಹಲ್ಚಲಿಂದ ಅಚಲ ಸ್ಥಿತಿಯಲ್ಲಿ ಬರಲಿಕ್ಕೆ ಸಮಯ ಹಿಡಿತದಂತಂದ್ರೆ ಅದಕ್ಕೆ ಸಮಾವೇಶ ಮಾಡ್ಕೊಳ್ಳೋ ಶಕ್ತಿ ಅಂತ ಹೇಳೋದಿಲ್ಲ. ಆ ಶಕ್ತಿ ಇನ್ನೂ ಕಮ್ಜೋರ್ ಇದೆ ಅಂತಲೇ ಅರ್ಥ. ಅಂದಮೇಲೆ ತಿಳ್ಕೊಬೇಕಾಗಿದೆ, ನನಗೆಲ್ಲವನ್ನು ಹೊಟ್ಟೆಗೆ ಹಾಕ್ಕೊಳಕ್ಕಾಗ್ತಾ ಇಲ್ಲ ಅಂತಂದ್ರೆ ಜರೂರ್ ಯೋಗದ ಅಗ್ನಿಯ ಕೊರತೆ ಇದೆ, ನಾಲೆಜ್ಫುಲ್ನ ಕೊರತೆ ಇದೆ ಅಂತಲೇ ಅರ್ಥ. ಅಚ್ಚಾ ಮೀಠೆ ಹಾಂ, ಬಾಬಾ ಇವತ್ತು ವಿಶೇಷವಾಗಿ ಯಾರೋ ಹೇಳಿದ ಮಾತುಗಳನ್ನು ಇಲ್ಲಿ ತನಕ ನಡ್ಕೊತಾನೆ ಬಂದಿರಿ, ಅದೇ ಹೇಳಿದಂಗೆ ಕೇಳ್ಕೊತ ಬಂದಿರಿ. ಈಗ ಡೈರೆಕ್ಟ್ ಪರಮಾತ್ಮನೇ ಹೇಳ್ತಿದ್ದಾರಲ್ಲ ಅಂದಮೇಲೆ ನೀವು ಅದೇ ಮಾತುಗಳನ್ನು ಕೇಳಬೇಕಾಗಿದೆ. ಓಂ ಶಾಂತಿ. ಇಂದಿನ ಮುರಳಿಯ ಮಹಾವಾಕ್ಯಗಳ ಅನುಭವ ಮಾಡೋಣ. ತಮ್ಮನ್ನು ಒಂದು ಆರಾಮದಾಯಕ ಸ್ಥಿತಿಯಲ್ಲಿ ಸ್ಥಿತ ಮಾಡಿಕೊಡ್ರಿ, ಅನುಭವ ಮಾಡಿರಿ, ನೋಡ್ರಿ ತಮ್ಮ ಮಾನವ ಜೀವನವನ್ನು.
ಗತಕಾಲದ ಅತೀತದಲ್ಲಿ ಒಮ್ಮೆ ಹಿಂದೆ ತಿರುಗಿ ನಾನು ಮಾನವ ಜೀವನದಲ್ಲಿ ಮನುಷ್ಯ ಎನ್ನುವ ಭಾನದಲ್ಲಿ ನನಗೆ ನಾನು ಸ್ಥೂಲವಾದ ದೇಹವೆಂದು ತಿಳಿದು ಯಾರೆಲ್ಲ ಏನೆಲ್ಲ ಹೇಳುತ್ತಿದ್ದರೋ ಅದನ್ನೇ ಸತ್ಯವೆಂದು ಅದನ್ನು ಜೀವನದಲ್ಲಿ ಪಾಲಿಸುತ್ತಾ ಬಂದೆ. ಸತ್ಯವೂ ಅಸತ್ಯವೂ, ನ್ಯಾಯವೋ ಅನ್ಯಾಯವೋ, ಕೇವಲ ಎಲ್ಲರ ಮಾತುಗಳನ್ನು ಕೇಳುತ್ತಾ ನಾನು ನನ್ನ ಚೈತನ್ಯ ಸ್ವರೂಪದಿಂದ ದೂರವಾಗುತ್ತಲೇ ಹೋದೆ. ಹಾಗೂ ಪರಮಾತ್ಮ ತಂದೆಯಿಂದ ನಾನು ಮತ್ತಷ್ಟು ದೂರವಾಗುತ್ತಲೇ ಹೋದೆ. ಜನ್ಮ ಜನ್ಮಾಂತರಗಳಿಂದ ದೂರವಾಗುತ್ತಾ ಯಾವಾಗ ನಾನು ಸಂಪೂರ್ಣ ಸುಸ್ತು, ಸಂಪೂರ್ಣವಾಗಿ ಭರವಸೆಹೀನನಾಗಿದ್ದೇನೋ ಆಗ ಸ್ವಯಂ ಡೈರೆಕ್ಟ್ ಪರಮಾತ್ಮನೇ ಬಂದು ನನಗೆ ಸತ್ಯ ಪರಿಚಯವನ್ನು ತಿಳಿಸ್ತಾ ತಮ್ಮ ಸಮಾನರನ್ನಾಗಿ ಮಾಡಿಕೊಳ್ಳುವಂತಹ ಶ್ರೇಷ್ಠ ನಾಲೇಜನ್ನು ನನಗೆ ಕೊಡ್ತಾ ಇದ್ದಾರೆ. ನಾನೆಷ್ಟು ಭಾಗ್ಯಶಾಲಿ. ನನ್ನ ಭಾಗ್ಯದ ಬಾಗಿಲು ಈಗ ತೆಗೆದಿದೆ. ನಾನೀಗ ಯಾರ ಮಾತನ್ನು ಕೇಳದೆ, ಅರ್ಥಾತ್ ಮನಸ್ಸಿನ ಮಾತನ್ನು ಕೇಳದೆ, ಮನಸ್ಸಿನ ಭಾವನೆಗಳಿಗೆ ವಶೀಭೂತಾಗದೆ, ಕೇವಲ ಪರಮಾತ್ಮ ತಂದೆಯ ಮಾತುಗಳನ್ನು ಕೇಳುತ್ತಾ ತಂದೆಯ ಸಮಾನ ಸ್ಥಿತಿಯ ಅನುಭವ ಮಾಡುತ್ತಿರುವೆನು. ಓಂ ಶಾಂತಿ.